ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಇವಾಗ ಅಲೆಪಿ ಬೋಟಿಗೆ ರೀಚ್ ಆಗಿದ್ದೀವಿ. ಕಾರೆಲ್ಲ ಪಾರ್ಕಿಂಗ್ ಆಯಿತು. ನಾವು ಇವಾಗ ಲಗೇಜ್ ಜೊತೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಎಪಿಸೋಡಲ್ಲಿ ನೋಡಿ ಯಾವ ಥರ ನಾವು ಎಂಜಾಯ್ ಮಾಡ್ತೀವಂತ. ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಇಲ್ಲೊಂದು ಬೆಡ್ರೂಮ್ ಇದೆ. ಈಸ್ ಒಂದು ಬೆಡ್ರೂಮ್ ವಿತ್ ಎ ಸಿ ಬಂದು 9 to 6 ಮಾತ್ರ ಇರುತ್ತೆ. ಇವಾಗ ಫ್ಯಾನ್ ಓಡಿಸ್ಕೊಬೋದು. ಇದು ಬೆಡ್ರೂಮ್ ಸೂಪರ್ ಆಗಿದೆ. ಇಲ್ಲಿ ವಾಶ್ ಬೇಷನ್ ಇಟ್ಟಿದ್ದಾರೆ. ಎಲ್ಲ ಕಡೆಯೂ ವ್ಯೂಸ್ ಚೆನ್ನಾಗಿರುತ್ತೆ. ವಾಟರ್ ರೋಡೇ ಹೋದರೆ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಬೋಟ್ ಹೊರಟಿಲ್ಲ. ಇಲ್ಲಿ ನೋಡಿ, ಇದು ಸ್ಪೇಸಿಯಸ್ ಆಗಿದೆ, ತುಂಬ ದೊಡ್ಡದಾಗಿ ಕ್ಲೀನಾಗಿ ಚೆನ್ನಾಗಿದೆ, ಸೂಪರ್. ಇಲ್ಲಿಂದ ಹಾಗೆ ಇನ್ನೊಂದು ಬೆಡ್ರೂಮ್ ಇದೆ. ದಿಸ್ ಈಸ್ ಒನ್ ಮೋರ್ ಬೆಡ್ರೂಮ್. ಎಕ್ಸ್ಟ್ರಾ ಬೆಡ್ ಎಲ್ಲ ಇದ್ದಾವೆ. ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ, ಬಾತ್ರೂಮ್ ಕೊಟ್ಟಿದ್ದಾರೆ. ಬಾತ್ರೂಮು ತೋರಿಸ್ಬಿಡ್ತೀನಿ ಯಾವ ಥರ ಇರುತ್ತೆ ಅಂತ ನೋಡಿ. ವಾಶ್ ಬೇಷನು, ಬಾತ್ರೂಮು, ಶವರ್ ಏರಿಯಾ ತುಂಬ ಚೆನ್ನಾಗಿರುತ್ತೆ. ಬಾತ್ರೂಮ್ 24 hours ಯೂಸ್ ಮಾಡ್ಕೋಬೋದು. ಇದು ವ್ಯೂ ಈ ಥರ ಇರುತ್ತೆ. ಹಾಗೆ ಹೋದರೆ 3 ಬೆಡ್ರೂಮ್ ಆಯ್ತಲ್ವಾ. ಮತ್ತೆ ರೈಟ್ಗೆ ಹೋದರೆ ಇಲ್ಲಿ ನೋಡಿ, ಎಲ್ರಿಗೂ ವಾಟ್ರ್ ಕೊಡ್ತಾರೆ. ದಿಸ್ ಕಿಚನ್. ಹಲೋ ಅಣ್ಣ, ಪೇರು ಬಿಜ್ಜು. ಇವ್ರ ಹೆಸರು ಬಿಜ್ಜು ಅಂತ. ಇವರು ಆ್ಯಕ್ಚುಲಿ ನಮಗೆ ಇವತ್ತು ನಾಳೆವರೆಗೂ ನಮ್ಮ ಕುಕ್. ಇವರು ನಮಗೇನು ಬೇಕೋ ಆ್ಯಕ್ಚುಲಿ ಇವ್ರ ಸ್ಮೈಲ್ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಏನು ಸೇರಿಸ್ಕೊಳ್ಳೋದು ಎಲ್ಲ ಮಾಡ್ಕೊಡ್ತಾರೆ ಅನಿಸುತ್ತೆ. ಹೋಗ್ಬೇಕಾದ್ರೆ ಇವ್ರಿಗೆ ರಿವ್ಯೂ ಕೊಡ್ತೀನಿ, ಇವ್ರು ಯಾವ ಥರ ಮಾಡಿದ್ದಾರೆ, ಯಾವ ಥರ ನಮ್ಮನ್ನು ನೋಡಿಕೊಂಡ್ರು ಅಂತ ನಿಮಗೆ ಹೋಗ್ಬೇಕಾದ್ರೆ ಹೇಳ್ತೀನಿ. ஆனால் என்ன போயிட்டுருக்கு மதிய சமையலுக்கு? லஞ்சுக்கு ரைஸ் இருக்கு, சாம்பார் இருக்கு, ரசக்குழம்பு இருக்கு, லாங் பீன்ஸ் இருக்கு, கேபேஜ் இருக்கு, சலாட் இருக்கு, பப்படம் இருக்கு. ஓகே. இது என்ன? ஊறுகாய் இருக்கு. அது ஃபிஷ் தான். இது என்ன ஃபிஷ்? ಪೇರ್ ಸ್ಪಾಟ್, ಇಂಗ್ಲಿಷ್ ಬೇಡ, ಮಲಯಾಳಂ ಕರಿಮೀನ್. ಓಕೆ, ಕರಿಮೀನ್ ಅಂತ ರೆಡಿ ಆಗ್ತಾ ಇದೆ. ನೋಡಿ ಕಿಚನ್ ಯಾವ ಥರ ಇದೆ ಅಂತ, ತುಂಬ ನೀಟಾಗಿದೆ. ಇತ್ತು ನಮ್ಮ ಬೋಟ್ ಹೊರಟಾಯ್ತು. ಇನ್ನೇನೇ ಇದ್ರು ನಮಗೆ ಚಿಲ್ ಮಾಡೋದು, ಎಂಜಾಯ್ ಮಾಡೋದು. ರೆಡಿ ಆಗಿದ್ದೀವಿ. ಈ ಬೋಟ್ ಹೌಸಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಸ್ಪೀಡ್ ಬೋಟ್ಗೆ ಹೋಗ್ತಾ ಇದ್ದೀವಿ. ಒಂದು 7 ಜನ ಸೀಟ್ರು ನೋಡಿ, 7 ಮೆಂಬರ್ ಸೀಟ್ರು, 7 ಜನ ಹೋಗ್ತಾ ಇದ್ದೀವಿ. ಪರ್ ಹೆಡ್ಗೆ 300 rupees, 10 minutes, 10 to 15 kilometers ಜರ್ನಿ ಮಾಡ್ತಾರಂತೆ. ನೋಡುವ ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡಿ. ಈ ಸ್ಪೋರ್ಟ್ ಬೋಟ್ ಹೋಗ್ತಾ ಇದೀವಿ. ಈ ಬೋಟಿಂದ ಇವಾಗ ಈ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಹೋಗ್ತಾ ಇದೀವಿ. ಸಕ್ಕತ್ತಾದ ಇರುತ್ತೆ ಎಕ್ಸ್ಪೀರಿಯನ್ಸ್.
round about day. ಗ್ರೇಟ್ ಎಕ್ಸ್ಪೀರಿಯನ್ಸ್, ಸಕ್ಕತ್ತಾಗಿದೆ ಗುರು. ಸೂಪರ್ ಆಗಿ ಎಂಜಾಯ್ ಮಾಡ್ತಾ ಇದೀವಿ. ಮಕ್ಕಳು ನಾವು ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ. ಒಳ್ಳೆ ರೈಡ್ ಗುರು ಇದು. ಸೂಪರ್. ನಾವು ಮಾತ್ರ ಒಳ್ಳೆ ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ರೈಡ್, ಮಾತ್ರ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಒಳ್ಳೆ ಎಂಜಾಯ್ಮೆಂಟ್ ಕೊಡ್ತು ಗುರು. ಜಾಕಿ ಅಂತೂ ಸೂಪರು, ಒಳ್ಳೆ ರೈಡ್ ಮಾಡಿದ್ರು. ಹಾಗೆ ಸೇಫಾಗಿ ಕರ್ಕೊಂಬಂದ್ಬಿಟ್ರು ನಮ್ಮನ್ನು. ಗೆಳೆಯರೆ, ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚಿಗೆ ಕೂತಿದ್ದೀವಿ. ನೋಡ್ತಾ ಇದ್ರೆ ಹಾಗೆ ಇವಾಗಲೇ ನಾಳೆಗೆ ತಿನ್ನಬೇಕು ಅನಿಸ್ತಾ ಇದೆ. ಬಟ್ ನಿಮಗೆ ಮೆನು ಏನಂತ ಫಸ್ಟ್ ನಿಮ್ಗೆ ಹೇಳ್ಬಿಡ್ತೀನಿ, ಬನ್ನಿ. ಕೋಸ್ ಪಲ್ಯ, ಮಿಕ್ಸ್ ವೆಜ್ ಸಾಲೆಡು, ಒಂದು ಪಲ್ಯ, ಕರ್ಡ್ ರೈಸು, ಫಿಶ್ ಫ್ರೈ, ಸಾಂಬಾರು, ವೈಟ್ ರೈಸು, ರಸಮ್ಮು, ಹಪ್ಪಳ, ಸಖತ್ತು. ಮೇಲೆ ಬಂದಿದ್ದೀನಿ ಟಾಪ್ ಫ್ಲೋರ್ಗೆ. ಟಾಪ್ ಫ್ಲೋರ್ಗೆ ಬಂದಿದ್ದೀನಿ. ಕ್ಲೈಮೇಟ್ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ, ಆ ಕಡೆ ಈ ಮರಗಳಿದಾವಲ್ಲ, ಮರಗಳಿಂದ ಆ ಕಡೆ ಇರೋದು ಸ್ವಲ್ಪ ಡೌನ್ ಇದೆ ಭೂಮಿ. ಇಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಇದೆ ನೋಡಿ. ಈ ವಾಟರ್ ಲೆವೆಲ್ಲು ತುಂಬ ಜಾಸ್ತಿ ಇದೆ. ಬಟ್ ಆ ಕಡೆ ಗದ್ದೆ ಬೆಳೆಯೋಕ್ಕೆಲ್ಲ ಇದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಲೆವೆಲ್ ಕಮ್ಮಿ ಇದೆ. ನೈಸ್. ಬ್ರೋ, ನನಗೆ ಮುಖ್ಯವಾಗಿ ಕರ್ನಾಟಕದಿಂದ ತುಂಬ ಜನ ಬರ್ತಾರಾ? பெங்களூர் கர்நாடகದಿಂದ, கர்நாடகா பீப்புள் நீங்கள் நிறைய வருமா? நிறைய கர்நாடகா பீப்புள்ஸு, அதாவது தமிழ், கர்நாடகா, இதுதான் இப்போ நம்ம கேரளாவில் ഏറ്റവും മെയിനാக வந்துள்ள கெஸ்ட்டு வந்து கர்நாடகா இல்லைன்னா தமிழ்நாடு, பெங்களூர் அந்த ஏரியாவில் தான் மெயினான கெஸ்ட் எல்லாம் வந்துருக்கு. நிறைய கெஸ்ட் வந்திருக்கு. நம்ம போட்டில் டெய்லி ஓட்டம் இருக்கு. ஓகே ப்ரோ, அப்புறம் இது செக் இன் அண்ட் செக் அவுட் டைமிங் சொல்லுங்கள். நம்ம 2 ஓட்டம் இருக்குது. ஒன்று வந்து டே க்ரூஸ் வந்து
5 o'clock ஸ்டார்ட் பண்ணி அல்ல 11 o'clock ஸ்டார்ட் பண்ணி 5 o'clock செக் அவுட் ஆகிடும். அதுக்கப்புறம் வந்து ஓவர் நைட் இருக்குது. ஓவர் நைட் வந்து 12 o'clock ஸ்டார்ட் பண்ணி மார்னிங் 9 o'clock ஏதாவது செக் அவுட். மார்னிங் வந்து 8 o'clock ஸ்டார்ட் பண்ணி 9 o'clock செக் அவுட். அதான் டைம். ಬೋಟ್ಗಳು ಅಲ್ಲಿ ತುಂಬ ಬೋಟ್ಗಳು. ಆ್ಯಕ್ಚುಲಿ ಅವ್ರು ಸ್ಪೀಡಾಗಿ ಬಂದು ಅವ್ರನ್ನ ರೀಚ್ ಮಾಡಿಬಿಟ್ಟಿದ್ವಿ. ಲಾಸ್ಟ್ ನಾವೇ ಹೊರಟಿದ್ದು ಲಂಚ್ ಆದಮೇಲೆ ತುಂಬ ಬೋಟ್ಸ್ ಕಣ್ಣು ಕಾಣೋ ದೂರದಲ್ಲಿ ಬೋಟ್ಗಳಿದ್ದಾವೆ. ಚೆನ್ನಾಗಿದೆ. ಇಲ್ಲೊಂದು ಬೋಟ್ ಹೋಗ್ತಾ ಇದ್ದಾರೆ ನೋಡಿ, ಹಿಂಗೆ ಅನಿಸ್ತದೆ. ಇದೇ ಥರದ ಬೋಟೆ ನಾವು ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ. ಗೈಸ್, ಆ್ಯಕ್ಚುಲಿ ನಾವು ಇವಾಗ ಎಕ್ಸಾಕ್ಟಾಗಿ ಒಂದು 5:50 ಆಯಿತು. 5:50 ಆದ ತಕ್ಷಣ ಒಂದು ಜಾಗಕ್ಕೆ ನಾವು ಬೆಳಗ್ಗೆ ಎಲ್ಲತ್ತದ್ವೋ ಅಲ್ಲಿಂದ ಒಂದು ಜಾಗದಲ್ಲಿ ಬಂದು ಈ ಥರ ನಮ್ಮ ಬೋಟ್ನ ಪಾರ್ಕ್ ಮಾಡ್ತಾರೆ. ನೈಟೆಲ್ಲ ಇಲ್ಲೇ ಇರುತ್ತೆ. ನೈಟ್ ನಾವು ಇಲ್ಲೇ ಸ್ಟೇ ಮಾಡಬೇಕಾಗತ್ತೆ. ಪವರ್ ಕೇಬಲ್ ಇಲ್ಲಿಂದ ಈ ಮನೆಗೆ ಹೋಗುತ್ತೆ. ಈ ಮನೇಲಿ ಪವರ್ ಕೇಬಲ್ ಹಾಕ್ಕೊಳ್ಳೋದು. ಪವರ್ ಕೇಬಲ್ ಆಗಿ AC ವರ್ಕಿಂಗ್ ಆಗುತ್ತೆ. ಮತ್ತು ನೈಟ್ ಫುಲ್ಲು ಈ ಬೋಟ್ಗೆ ಪವರ್ ಸಪ್ಲೈ ಇಲ್ಲಿ ಈ ಮನೆಯಿಂದನೇ ಆಗುತ್ತೆ. ಈ ಮನೆಯಿಂದನೇ ಪವರ್ ಸಪ್ಲೈ ಆಗುತ್ತೆ. ನಮ್ಮ ಬೋಟ್ ಸ್ಟೇ ಆಗಿರೋದು ಇಲ್ಲಿ ಸ್ಟೇ ಆಗಿದೆ. ಇಲ್ಲೆಲ್ಲ ಬೋಟ್ಗಳು ನೈಟ್ ಇಲ್ಲಿ ಬಂದು ಇಲ್ಲಿ ನಿಲ್ಲಿಸ್ತಾರೆ, ಇಲ್ಲಿ ಪಾರ್ಕ್ ಮಾಡ್ತಾರೆ. ಪಾರ್ಕ್ ಮಾಡಿ ಇಲ್ಲಿ ಸ್ಟೇ ಮಾಡ್ತಾರೆ. ನೈಟ್ ಇದೇ ಥರ ಎಲ್ಲ ಬೋಟ್ಗಳು ಸ್ಟೇ ಆಗಿದ್ದಾರೆ. ಆ್ಯಕ್ಚುಲಿ ಇವಾಗ ಟೈಮ್ 9 ಗಂಟೆ ಆಗಿದೆ. ಈಗ ಡಿನ್ನರ್ ಕೂತಿದ್ದೀವಿ. ಡಿನ್ನರ್ ಮೆನು ಏನೇನಿದೆ ಅಂತ ನೋಡಿ. ಇದು ನೋಡಿ, ಇದು ಏಂಜಲ್ ಫಿಶು. ಇದು ನಾವೇ ತೊಗೊಂಬಂದಿದ್ದು, ಮಾಡಿಕೊಟ್ರು, ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಲೇಡಿ ಫಿಂಗರ್ಸ್. ಇದು ದಾಲ್ ಕಿಚಡಿ, ಚಿಕನ್ ಫ್ರೈ, ಚಿಕನ್ ಗ್ರೇವಿ, ವೈಟ್ ರೈಸ್, ಚಪಾತಿ, ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಎಲ್ಲ ಟೇಸ್ಟ್ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಚೆನ್ನಾಗಿತ್ತು, ಇವಾಗಲೂ ಚೆನ್ನಾಗಿದೆ. ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇಷ್ಟೊತ್ತು ನೋಡಿದ್ರಲ್ಲ ಯಾವ ಥರ ಡ್ಯಾನ್ಸ್ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ. ಒಳ್ಳೆ ಎಂಜಾಯ್ಮೆಂಟ್ ಆಯಿತು. ಹೌದು, ಇವಾಗ ಫೈನಲ್ ಆಗಿ ನೈಟು ಡಿನ್ನರ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಗೌತಮ್, ಹೇಗಿತ್ತು ಡಿನ್ನರು? ಫಿಶ್ ಮತ್ತೆ ನಾವು ಚೆನ್ನಾಗಿತ್ತು.
ಎಲ್ಲ ಹ್ಯಾಪಿ? ಎಲ್ಲರೂ ಹ್ಯಾಪಿ. ಓಕೆ ಗೈಸ್, ನಿಮಗೆ ನಾಳೆ ಬೆಳಿಗ್ಗೆ ಭೇಟಿ ಮಾಡ್ತೀವಿ. ಇವಾಗ ಎಲ್ಲ ಕಡೆ ಎ ಸಿ ಆನ್ ಮಾಡಿದ್ದಾರೆ, ತುಂಬ ಚಿಲ್ಲಾಗಿದೆ. ಆ ಕಡೆ ಮಳೆ ಸುರಿತಾ ಇದೆ ಲೈಟಾಗಿ, ಈ ಕಡೆ ಎ ಸಿ ಹಾಕ್ಕೊಂಡು ಆರಾಮಾಗಿ ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬೆಳಿಗ್ಗೆ ಯಾವ ಥರ ಅಟ್ಮಾಸ್ಫಿಯರ್ ಇರುತ್ತೆ ಹೇಗೆ ಅಂತ 9 ಗಂಟೆಗೆ ಚೆಕ್ಔಟ್ ಇರುತ್ತೆ ಬೆಳಿಗ್ಗೆ. ಅಷ್ಟರೊಳಗಡೆ ನಾವೆಲ್ಲ ಎದ್ದು ರೆಡಿ ಆಗಬೇಕು. ನಾಳೆ ಇದನ್ನು ನಿಮಗೆ ಯಾವ ಥರ ಏನಂತ ತೋರಿಸ್ತೀನಿ. ಅದರ್ವೈಸ್ ನೀವು ಮರಿಬೇಡಿ, ನಮ್ಮ ಚಾನಲ್ಗೆ ಮೀ ಮೈಂಡ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್, ಶೇರ್ ಮಾಡಲೇಬೇಕು. ಮಾಡಿದ್ರೆ ಈ ಥರ ವೀಡಿಯೋಸ್ ತುಂಬ ಬರ್ತಾ ಇರುತ್ತೆ, ನಿಮಗೆ ಎಂಜಾಯ್ಮೆಂಟ್ ಕೊಡ್ತಾ ಇರ್ತೀವಿ. ಇನ್ನು ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ. ಬಟ್ ನಮ್ಮ ಫ್ಯಾಮಿಲಿ ಜೊತೆ ಸೇರೋದಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಒಬ್ಬರು ಇಬ್ಬರು ಹೋಗೋದು ಅದು ಬೇರೆ. ಅದು ಈ ಥರ ಫ್ಯಾಮಿಲಿ ಜೊತೆ ಹೋಗೋದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಿಮಗೂ ಅಷ್ಟೇ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ ಅಂತ ತಿಳ್ಕೊಳ್ಳಿ. ಫ್ಯಾಮಿಲಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಫ್ಯಾಮಿಲಿ ಜೊತೆ ಇರಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಫ್ಯಾಮಿಲಿ ಜೊತೆ ಏನೇ ಇದ್ರೂ ಮನಸ್ತಾಪಗಳು ಏನೇ ಇರಲಿ ಬಿಟ್ಟಾಕಿ ಒಂದು 6 ತಿಂಗಳು, 1 ವರ್ಷಕ್ಕೆ ಈ ಥರ ಒಂದು 4 ದಿವಸ ಸೇರಿ ನಿಮ್ಮ ಲೈಫು ಬೇರೆ ಥರನೇ ಆಗುತ್ತೆ. ನನಗೆ ತಿಳಿದಂಗೆ ಬೇರೆ ಥರನೇ ಆಗುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯೆನ್ಸ್ ಮಾಡಿ. ಓಕೆ ಗೈಸ್, ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್. ಮೀ ಮೈಂಡ್.